ನಮ್ಮ ಇವತ್ತಿನ ಚಾಪ್ಟರ್ ಬಂದು ಶ್ರೇಷ್ಠ ವ್ಯಕ್ತಿಗಳು ಏಕೆ ಶ್ರೇಷ್ಠರು. ಸಹಜೀವಿಗಳ ಕಲ್ಯಾಣಕ್ಕೆ ದೇಣಿಗೆ ಸಲ್ಲಿಸುವ ಮೂಲಕ ಮನುಷ್ಯ ಉತ್ತಮನಾಗುತ್ತಾ ನಡೆಯುತ್ತಾನೆ. ಉತ್ತಮ ಆಲೋಚನೆ ಹಾಗೂ ನೀತಿಯುತ ಕೆಲಸದ ಫಲಿತವೇ ಶ್ರೇಷ್ಠತೆ. ಅಧಿಕಾರ ಇಲ್ಲವೇ ಐಶ್ವರ್ಯ ಹೊಂದಿದವ ಶ್ರೇಷ್ಠನಾಗುವುದಿಲ್ಲ, ಬದಲಿಗೆ ಸಮಾಜ ಸಮುದಾಯದ ಒಳಿತಿಗೆ ದುಡಿಯುವವ ದೊಡ್ಡವನಾಗುತ್ತಾನೆ. 1772ರಲ್ಲಿ ಪ್ರಕಟವಾದ ಎ ಜರ್ನಲ್ ಆಫ್ ದಿ ಪ್ಲೇಗ್ ಇಯರ್ ಪುಸ್ತಕದಲ್ಲಿ ಡೇನಿಯಲ್ ಡೆಫೋರ್ಟ್ ಸಿಡುಬಿನ ಕರಾಳ ಮುಖವನ್ನು ವರ್ಣಿಸಿರುವುದು ಹೀಗೆ: ಮನೆಗಳ ಬಾಗಿಲು ಹಾಗೂ ಕಿಟಕಿ ಮೂಲಕ ಮಹಿಳೆಯರು ಮಕ್ಕಳ ಚೀತ್ಕಾರ ಕೇಳಿ ಬರುತ್ತಿದ್ದು, ಸಾಯುತ್ತಿರುವ ಇಲ್ಲವೇ ಮೃತಪಟ್ಟ ಪ್ರೀತಿಪಾತ್ರರ ಅಗಲಿಕೆಯಿಂದ ಹೊರಬಂದ ಆ ಅಳು ಅಂಥವರ ಹೃದಯವನ್ನು ಕರಗಿಸುವಂತಿತ್ತು. ಜಗತ್ತಿನ ಎಲ್ಲ ದೇಶಗಳು ಸಿಡುಬಿನ ಹೊಡೆತಕ್ಕೆ ಸಿಕ್ಕಿ ಬಲಹೀನವಾಗಿ ಬಿಟ್ಟಿದ್ದವು. ಎಡ್ವರ್ಡ್ ಜೆನ್ನರ್ ಕಂಡುಹಿಡಿದ ಲಸಿಕೆ ಈ ಕಾಯಿಲೆಯ ಬುಡಕ್ಕೆ ಏಟು ಹಾಕಿತು. ಲಸಿಕೆಯ ರಹಸ್ಯವನ್ನು ಖಾಸಗಿಯವರಿಗೆ ಮಾರಿದ್ದರೆ ಇಲ್ಲವೇ ತಾನೇ ಇಟ್ಟುಕೊಂಡಿದ್ದರೆ ಜೆನ್ನರ್ ಕೋಟಿಗಟ್ಟಲೆ ಹಣ ಮಾಡಬಹುದಿತ್ತು. ಜೋಸೆಫ್ ಫಾರಿಂಗ್ಟನ್ ತಮ್ಮ ದಿನಚರಿಯಲ್ಲಿ ದಾಖಲಿಸಿದಂತೆ ರಹಸ್ಯವನ್ನು ಕಾಯ್ದುಕೊಂಡು ವಾರ್ಷಿಕ $10,000 ಗಳಿಸಬಹುದೆಂದು ಸರ್ ವಾಲ್ಟರ್ ಫರ್ಕುಹಾರ್ ಸಲಹೆ ನೀಡಿದಾಗ ಜೆನ್ನರ್ ಅದನ್ನು ತಳ್ಳಿಹಾಕಿದರು. 1798ರಲ್ಲಿ ಲಸಿಕೆ ಕುರಿತು ಲೇಖನವನ್ನು ಪ್ರಕಟಿಸಿದರು. ಹಣ ಅವರ ಆದ್ಯತೆ ಆಗಿರಲಿಲ್ಲ. ಖ್ಯಾತ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೀನ್ ಕೂಡ ತಮ್ಮ ಸಂಶೋಧನೆ ವೈಜ್ಞಾನಿಕ ಜ್ಞಾನ ಸಹಜೀವಿಗಳಿಗೆ ಐಶ್ವರ್ಯ ಶಾಂತಿ ತರಲು ಬಳಕೆಯಾಗಬೇಕೆಂದು ಆಶಿಸಿದ್ದರು. 1914ರಲ್ಲಿ ಅವರು ಪ್ರೂಷಿಯನ್ ವಿಜ್ಞಾನ ಅಕಾಡೆಮಿಯಲ್ಲಿ ವಿಜ್ಞಾನಿಯಾಗಿದ್ದರು. ನಿಮ್ಮ ವೈಜ್ಞಾನಿಕ ಬುದ್ಧಿಮತ್ತೆಯನ್ನು ಯುದ್ಧದಲ್ಲಿ ದೇಶಕ್ಕೆ ನೆರವಾಗಲು ಬಳಸಿ ಎಂಬ ಜರ್ಮನಿ ಸರ್ಕಾರದ ಕೋರಿಕೆಗೆ ಅವರು ಪ್ರತಿಕ್ರಿಯಿಸಿದ್ದು, ಯುದ್ಧವೆಂಬುದು ಅನಾಗರಿಕ ಮತ್ತು ದುಷ್ಟ ಕೃತ್ಯ. ಅದರಲ್ಲಿ ತೊಡಗಿಸಿಕೊಳ್ಳುವ ಬದಲು ನನ್ನನ್ನು ಕತ್ತರಿಸಿ ಹಾಕುವುದನ್ನು ಆಯ್ದುಕೊಳ್ಳುತ್ತೇನೆ. ಇನ್ನೊಂದು ಸಂದರ್ಭದಲ್ಲಿ ಹೇಳಿದರು, ಐಶ್ವರ್ಯದಿಂದ ಮನುಷ್ಯತ್ವದ ಪ್ರಗತಿ ಸಾಧ್ಯವಿಲ್ಲ ಎಂಬುದು ನನಗೆ ಖಾತ್ರಿಯಾಗಿದೆ. ಜಗತ್ತಿಗೆ ಬೇಕಾಗಿರುವುದು ಶಾಶ್ವತ ಶಾಂತಿ ಹಾಗೂ ಶಾಶ್ವತ ಸದ್ಭಾವನೆ. ಅವರ ವೈಜ್ಞಾನಿಕ ಜ್ಞಾನದಷ್ಟೇ ಸೌಜನ್ಯ ಕೂಡ ಪ್ರಸಿದ್ಧವಾಗಿತ್ತು. ಒಮ್ಮೆ ಬೆಲ್ಜಿಯಂನ ರಾಣಿ ಅವರನ್ನು ಆಹ್ವಾನಿಸಿ ಕರೆತರಲು ರೈಲು ನಿಲ್ದಾಣಕ್ಕೆ ಲಿಮೋಸಿನ್ ಕಾರು ಕಳಿಸಿದರು. ತಮ್ಮ ಪಾಡಿಗೆ ರೈಲು ಇಳಿದ ಐನ್ಸ್ಟೀನ್ ತಾವು ತಂದಿದ್ದ ವಯೋಲಿನ್ ಜೊತೆ ನಡೆದೇ ಅರಮನೆ ತಲುಪಿದರು. ಲಿಮೋಸಿನ್ನಲ್ಲಿ ಬರಬಹುದಿತ್ತಲ್ಲ ಎಂದು ರಾಣಿ ಪ್ರಶ್ನೆಗೆ ಅವರು ಹೇಳಿದ್ದು, ನಡಿಗೆ ಆಹ್ಲಾದಕರವಾಗಿತ್ತು ಮಹಾರಾಣಿ. ಸಾಟಿಯಿಲ್ಲದ ಬುದ್ಧಿವಂತಿಕೆ, ಹೃದಯವಂತಿಕೆ ಮತ್ತು ಸೌಜನ್ಯದಿಂದ ಅವರು ಶಾಶ್ವತವಾಗಿ ಬಿಟ್ಟರು. ಸಹಜೀವಿಗಳ ಸಂಕಟ ನಿವಾರಿಸಲು ದುಡಿದ ಇನ್ನೊಬ್ಬ ಸಂತ ಗುರುನಾನಕ್. ಧಾರ್ಮಿಕ ಅಸಹಿಷ್ಣುತೆ ಹಾಗೂ ಜಾತಿಯ ಗೋಡೆಯನ್ನು ಛಿದ್ರಗೊಳಿಸಲು ದುಡಿದ ಶ್ರೇಷ್ಠ ವ್ಯಕ್ತಿ. ರೈತರಿಗೆ ಅವರ ಸಲಹೆ ಇದು: ದೇಹವನ್ನು ಭೂಮಿಯಾಗಿ ಒಳ್ಳೆಯ ಕೆಲಸಗಳನ್ನು ಬೀಜದಂತೆ ಬಳಸಿ, ದೇವರ ಹೆಸರಿನಲ್ಲಿ ನೀರು ಹಾಕಿ. ತೋರಿಕೆಗೆ ಯಾತ್ರೆ ಮಾಡುತ್ತಿರುವವರಿಗೆ ಹೇಳಿದರು, ಹೃದಯದಲ್ಲಿ ಗರ್ವವೆಂಬ ಹೊಲಸು ತುಂಬಿರುವಾಗ ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿದರೆ ಬಂದ ಫಲವೇನು? ವಿಶ್ವ ಭ್ರಾತೃತ್ವದ ಸಂದೇಶ ಸಾರಲು ಅವರು ಪರ್ಷಿಯಾ, ಅರೇಬಿಯಾ ಮತ್ತು ಚೀನಾಕ್ಕೆ ಭೇಟಿ ಕೊಟ್ಟಿದ್ದರು. ಚೀನಾದಲ್ಲಿ ಕನ್ಫ್ಯೂಷಿಯಸ್ ಹುಟ್ಟಿದ ವೇಳೆ ದೇಶವೊಂದು ಜ್ವಾಲಾಮುಖಿಯಂತಿತ್ತು. ಜಮೀನ್ದಾರರು, ರೈತರು ಜನರನ್ನು ತೀವ್ರವಾಗಿ ಶೋಷಿಸುತ್ತಿದ್ದರು. ತನ್ನ ಬೋಧನೆ ಮೂಲಕ ಜನರನ್ನು ಎಚ್ಚರಿಸಿದ ಕನ್ಫ್ಯೂಷಿಯಸ್ ಕಠಿಣ ಶ್ರಮಕ್ಕೆ ಒತ್ತು ಕೊಟ್ಟರು. ಸರ್ಕಾರಗಳ ಬಗ್ಗೆ ಹೇಳಿದ್ದು, ಆಳ್ವಿಕೆಯ ಹಕ್ಕು ಎಂಬುದು ಆಳಿಸಿಕೊಳ್ಳುವವರು ಸಂತೋಷದಿಂದ ಹಾಗೂ ಸುರಕ್ಷಿತರಾಗಿದ್ದಾರೆ ಎಂಬುದನ್ನು ಆಧರಿಸಿದೆ. ಅಂತಾರಾಷ್ಟ್ರೀಯ ಸಂಬಂಧ ಕುರಿತ ಅವರ ನಿಲುವು ಆಧುನಿಕವಾಗಿದ್ದು, ಸಹಜೀವನ ಅಗತ್ಯವೆಂದು ಹೇಳಿದ್ದರು. ಯಾವುದೇ ದೇಶ ಇಲ್ಲವೇ ರಾಜ್ಯ ಮತ್ತೊಂದರ ಮೇಲೆ ಆಕ್ರಮಣ ಮಾಡುವುದನ್ನು ಶಾಸನ ವಿರೋಧ ಎಂದು ಪರಿಗಣಿಸಬೇಕು. ಹೆನ್ರಿ ಡೇವಿಡ್ ಥೋರೋ ಇದೇ ಗುಂಪಿಗೆ ಸೇರಿದ ಮಾನವತಾವಾದಿ. ಮಹಾತ್ಮ ಗಾಂಧಿ ಹಾಗೂ ಮಾರ್ಟಿನ್ ಲೂಥರ್ ಕಿಂಗ್ ಆತನಿಂದ ಪ್ರಭಾವಿತರಾಗಿದ್ದರು. ವೈಭವದ ಜೀವನ ಹಾಗೂ ದುಂದುವೆಚ್ಚವನ್ನು ವಿರೋಧಿಸಿದ್ದ ಥೋರೋ ಸರಳ ಜೀವನ ನಡೆಸಲು ನಗರದಿಂದ ಬಹುದೂರದ ವಾಲ್ಡೇನ್ ಎಂಬ ಪ್ರದೇಶದಲ್ಲಿ ನೆಲೆಸಿದ್ದ. ರಾಜಕೀಯ ಆಕ್ರಮಣಶೀಲತೆಯನ್ನು ವಿರೋಧಿಸಬೇಕು ಎಂಬುದು ಆತನ ನಿಲುವಾಗಿತ್ತು. ಅನ್ಯಾಯಯುತ ಕಾನೂನುಗಳು ಇರುತ್ತವೆ, ಅವನ್ನು ನಾವು ಪಾಲಿಸಬೇಕೇ ಇಲ್ಲವೇ ಉಲ್ಲಂಘಿಸಬೇಕೇ? ಅನ್ಯಾಯದ ಕಾನೂನುಗಳನ್ನು ಬದಲಿಸಲು ನಾಗರಿಕ ಸಹಕಾರ ಸೂಕ್ತ ಮಾರ್ಗ. ವ್ಯಕ್ತಿಯೊಬ್ಬ ಸ್ವತಂತ್ರ ಶಕ್ತಿ ಎಂಬುದನ್ನು ಪರಿಗಣಿಸದ ಹೊರತು ರಾಜ್ಯ ಮುಕ್ತ ಹಾಗೂ ಜ್ಞಾನಾಧಾರಿತವಾಗದು. ರಾಜ್ಯಕ್ಕೆ ಶಕ್ತಿ ಹಾಗೂ ಅಧಿಕಾರ ಬರುವುದು ಜನರಿಂದ. ಹೀಗಾಗಿ ಜನ ತನ್ನ ಶಕ್ತಿಯ ಮೂಲ ಎಂದು ರಾಜ್ಯ ಪರಿಗಣಿಸಬೇಕು. ಥೋರೋ ಅವರ ನಾಗರಿಕ ಅಸಹಕಾರ ತತ್ವದಿಂದ ಗಾಂಧೀಜಿ ಸ್ಫೂರ್ತಿ ಪಡೆದಿದ್ದರು. ಇದೇ ಆಯುಧವನ್ನು ಬ್ರಿಟಿಷರ ವಿರುದ್ಧ ಪರಿಣಾಮಕಾರಿಯಾಗಿ ಬಳಸಿದರು. ಥ್ಯಾಂಕ್ ಯು.